ಹಲೋ, ಗುಡ್ ಮಾರ್ನಿಂಗ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ನಿಮ್ಮ ಪ್ರೀತಿಯ ಸುಷ್ಮಾ ಅಪ್ಪು. ಸೊ ಇವತ್ತೊಂದು ಬ್ರೇಕ್ಫಾಸ್ಟ್ ರೆಸಿಪಿ ಹೇಳ್ಕೊಡ್ತೀನಿ. ಸೊ ಏನು ಅಂತಂದರೆ, ದೋಸೆಗೆ ಕಾಂಬಿನೇಷನ್ ಆಗಿ ಟೊಮೊಟೊ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ಫಸ್ಟ್ ನಾನಿಲ್ಲಿ ಟೊಮೊಟೊ ತೊಗೊಂಡಿದ್ದೀನಿ. ಒಂದು 3ರಿಂದ 4 ಟೊಮೊಟೊ. ನೆಕ್ಸ್ಟು ಒಂದು ಆನಿಯನು, ಈರುಳ್ಳಿ ಸ್ವಲ್ಪ ಪುದೀನ, ಒಂದು 2 ಟೇಬಲ್ ಸ್ಪೂನ್ 1.5 ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಕೊತ್ತಂಬರಿ, ಒಂದು 4ರಿಂದ 5 ಬೆಳ್ಳುಳ್ಳಿ. ನೀವಿಲ್ಲಿ ಹಸಿಮೆಣ್ಸಿನ್ಕಾಯಿ ಆದರೂ ಬಳಸ್ಬೋದು, ಸ್ಕಿಪ್ ಮಾಡ್ಬೋದು. ಇಲ್ಲ ಅಂದರೆ ಡ್ರೈ ಮೆಣಸಿನ್ಕಾಯಿ ಆದರೂ ಬಳಸ್ಬೋದು. ನಾನಿಲ್ಲಿ ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದು 10ರಿಂದ 12 ಇದೆ. ನೆಕ್ಸ್ಟ್ ಸ್ವಲ್ಪ ಕೊಬ್ಬರಿ ತೊಗೊಂಡಿದ್ದೀನಿ, ಹಸಿ ಕೊಬ್ಬರಿ. ಒಂದು 2 ಟೇಬಲ್ ಸ್ಪೂನಷ್ಟು ಕಡಲೆ ಬೀಜ, ಒಂದು 2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಸೊ ನಾನಿಲ್ಲೊಂದು ಬಾಣಲಿ ಇಟ್ಕೊಂಡಿದ್ದೀನಿ. ಸೊ ಹೀಟಾಗಿದೆ. ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಏನೇನು ಇಂಗ್ರೀಡಿಯೆಂಟ್ಸ್ ತೋರಿಸಿದ್ನೋ ಅದನ್ನೆಲ್ಲ ಇದರ ಆಯಿಲ್ ಒಳಗಡೆ ಹಾಕಿ ರೋಸ್ಟ್ ಮಾಡ್ಕೋಬೇಕು. ಅದು ಹಸಿ ಸ್ಮೆಲ್ ಹೋಗಬೇಕು. ಒಂದು 2 ಮಿನಿಟ್ಸ್ ರೋಸ್ಟ್ ಮಾಡ್ಕೊಳ್ಳಿ. ಸೊ ಮೊದಲಿಗೆ ನಾನಿಲ್ಲ ಆನಿಯನ್ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ, ಟೊಮೊಟೊ ಆ್ಯಡ್ ಮಾಡ್ತಾಯಿದ್ದೀನಿ. ಕಡಲೆಬೇಳೆ ಮತ್ತು ಕಡಲೆಬೀಜ ಆ್ಯಡ್ ಮಾಡ್ತಾಯಿದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ, ಹಾಕ್ಕೊಳ್ಳಿ. ಸ್ವಲ್ಪ ಜೀರಿಗೆ, ಪುದೀನ, ನೆಕ್ಸ್ಟ್ ಕೊತ್ತಂಬರಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದಿಷ್ಟು ಚೆನ್ನಾಗಿ ಒಂದು 2 ಮಿನಿಟ್ಸ್ ರೋಸ್ಟ್ ಮಾಡ್ಕೋಬೇಕು. ಇದು ರೋಸ್ಟ್ ಆಗಿದೆ ಗಾಯ್ಸ್. ನೋಡಿ, ಸ್ವಲ್ಪ ಹಸಿ ಕೊಬ್ಬರಿ ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು ಚಿಟಿಕೆ ಆಗೋಷ್ಟು ಹುಣಸೆಹಣ್ಣು. ಸೊ ಇದಿಷ್ಟು ಗ್ರೈಂಡ್ ಮಾಡ್ಕೋಬೇಕು. ಇದು ಕೂಲ್ ಆಗಬೇಕು. ಕೂಲ್ ಆದಮೇಲೆ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ ಆಗಿದೆ, ಗ್ರೈಂಡ್ ಮಾಡಿದ್ದೀನಿ. ನೋಡಿ ಈ ಥರ ಸಾಫ್ಟಾಗಿ ಮಾಡ್ಕೋಬೇಕು. ಸೊ ಇದನ್ನೊಂದು ಒಗ್ಗರಣೆ ಕೊಡೋಣ ಬನ್ನಿ. ಸೊ ಹೀಟಾಗಿದೆ ಪ್ಯಾನು. 1 ಟೇಬಲ್ ಸ್ಪೂನಷ್ಟು ಆಯಿಲ್ ಆ್ಯಡ್ ಮಾಡ್ತಾಯಿದ್ದೀನಿ. ಸಾಸಿವೆ ಸ್ವಲ್ಪ, ಕರಿಬೇವಿನ ಸೊಪ್ಪು, ಸ್ವಲ್ಪ ಆನಿಯನ್ನು, ಒಂದೆರಡು ಒಣಮೆಣಸಿನ್ಕಾಯಿ. ಸೊ ನಾವು ಗ್ರೈಂಡ್ ಮಾಡ್ಕೊಂಡಿರೋಂತಹ ಮಸಾಲೆನ ಇದರಲ್ಲಿ ಆ್ಯಡ್ ಮಾಡಬೇಕು. ಲೋ ಸ್ಲಿಮ್ಮಲ್ಲಿ ಇಟ್ಕೊಂಡು ಒಂದು 2 ಮಿನಿಟ್ಸು ಹಸಿ ಸ್ಮೆಲ್ ಹೋಗೋಂಟ ರೋಸ್ಟ್ ಮಾಡ್ಕೊಳ್ಳಿ.
ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ, ಸಾಲ್ಟು. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಸೊ ಆಗಿದೆ ನೋಡಿ, ರೆಡಿ ಫಾರ್ ಟೊಮೊಟೊ ಚಟ್ನಿ. ಎಷ್ಟು ಚೆನ್ನಾಗಿ ಬಂದಿದೆ. ಸೊ ದೋಸೆಗೆ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಗೈಸ್. ಕಾಂಬಿನೇಷನ್ ಅಂತೂ ಸೂಪರಾಗಿರುತ್ತೆ. ದೋಸೆ ಹಿಟ್ಟು ರೆಡಿಯಾಗಿದೆ ನೋಡಿ ಗೈಸ್. ಹಿಟ್ಟು ರೆಡಿ, ಪ್ಯಾನ್ ಬಿಸಿಯಾಗಿದೆ. ಸೊ ಬನ್ನಿ ಹಾಕೋಣ. ಸೊ ಫಸ್ಟ್ ನಾವು ದೋಸೆ ಹಾಕೋಕ್ಕಿಂತ ಮುಂಚೆ ಆನಿಯನ್ ಕಟ್ ಮಾಡ್ಕೋಬೇಕು. ಆನಿಯನ್ ಕಟ್ ಮಾಡಿಕೊಂಡು ಸುತ್ತು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು. ಏಕೆಂದರೆ ದೋಸೆ ಚೆನ್ನಾಗಿ ಬರುತ್ತೆ ಗೈಸ್ ನಾವು ಈ ಥರ ಆನಿಯನ್ ಅಪ್ಲೈ ಮಾಡೋದ್ರಿಂದ. ಸೊ ಏನು ಬಿಟ್ಕೊಳ್ಳೋದಿಲ್ಲ. ಸೊ ನೋಡಿ, ನಾನು ರೋಸ್ಟ್ ಮಾಡ್ತಾಯಿದ್ದೀನಿ. ಈ ಥರ ಒಂದು ಸರಿ ಅಪ್ಲೈ ಮಾಡ್ಕೋಬೇಕು. ಹೀಟಾಗಿದೆ. ಸೊ ನಾನಿಲ್ಲಿ ದೋಸೆ ಇಟ್ಟು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನಾನು ಈ ದೋಸೆ ಹಿಟ್ಟು ತಯಾರಿಸಲು ಹೈ ಪ್ರೋಟೀನ್ ಇರುವಂತಹ ಕಾಳೆಲ್ಲ ಆ್ಯಡ್ ಮಾಡಿದ್ದೀನಿ ಗೈಸ್. ಸೊ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಾನು ಏನೇನು ಆ್ಯಡ್ ಮಾಡ್ತೀನಿ ಸೊ ಅದನ್ನು ಶೇರ್ ಮಾಡ್ಕೊತೀನಿ. ಸೊ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಮಕ್ಳಿಗೆ ನಾವು ಹಂಗೆ ದಾಲ್ನೆಲ್ಲ ಬೇಯಿಸ್ಕೊಟ್ರು ತಿನ್ನಲ್ಲ. ಸೊ ಈ ಥರ ದೋಸೆ ಹಿಟ್ಟಲ್ಲಿ ಆ್ಯಡ್ ಮಾಡ್ಕೊಡೋದ್ರಿಂದ ಅವ್ರಿಗೂ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಹೇಗೆ ಬರುತ್ತೆ ಅಂತ ಹೇಳ್ತೀರ. ನೋಡಿ, ನಾವು ಆನಿಯನ್ ಹಾಕೋದ್ರಿಂದ ಸೊ ಎಲ್ಲೂ ಏನೂ ದೋಸೆ ಕಿತ್ತೋಗೋದಿಲ್ಲ. ಸೊ ಚೆನ್ನಾಗಿ ಬರುತ್ತೆ ಸುತ್ತ. ನೋಡಿ ಎಷ್ಟು ಚೆನ್ನಾಗಿ ಬಂತು, ಎಲ್ಲನೂ ಕಿತ್ತೋಯ್ತಾ ಇಲ್ಲ. ಸೊ ನೀವು ಮಿಸ್ ಮಾಡದೆ ಸೊ ದೋಸೆ ಮಾಡಬೇಕಾದ್ರೆ ಆ ಥರ ಆನಿಯನ್ನ ಫಸ್ಟ್ ಅಪ್ಲೈ ಮಾಡಿ. ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಟೊಮೊಟೊ ಚಟ್ನಿ ನನ್ನ ಫೇವ್ರೇಟು. ಟೊಮೊಟೊ ಚಟ್ನಿ ಜೊತೆ ಶೇರ್ ಮಾಡೋಣ ಇದನ್ನ. ಲಿಟ್ರಲಿ ಸಕ್ಕತ್ತಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನೋಡಿ ಆಗಿದೆ ದೋಸೆ ರೆಡಿ. ನಾವು ಆನಿಯನ್ನ ಸ್ಟಾರ್ಟಿಂಗ್ ಒಂದೇ ಸರಿ ಹಾಕಿದ್ರೆ ಓಕೆ ಗೈಸ್. ನೋಡಿ ಆಮೇಲೆ ಎಲ್ಲೂ ಕಿತ್ತೋಗೋದಿಲ್ಲ, ಚೆನ್ನಾಗಿ ಬರುತ್ತೆ. ಹಿಂದಿನ ಗಂಟನೂ ಚೆನ್ನಾಗಿ ಬರುತ್ತೆ. ನಾನು ಫಸ್ಟ್ ಒಂದೇ ಸರಿ ಟ್ರೈ ಮಾಡಿದ್ದು, ಫಸ್ಟು ಅಪ್ಲೈ ಮಾಡಿದ್ದೀನಿ. ಸೊ ಇವಾಗ ನಾನು ಅಪ್ಲೈ ಮಾಡಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ರೆಡಿ ಫಾರ್ ಡಿಶ್ ದೋಸೆ ಟೊಮೊಟೊ ಚಟ್ನಿ. ಸೂಪರಾಗಿರುತ್ತೆ ಕಾಂಬಿನೇಷನು. ನೋಡಿ ಆಗಿದೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಗೈಸ್. ಸೊ ನೀವು ಒಂದ್ಸರಿ ಮಿಸ್ ಮಾಡದೆ ಟ್ರೈ ಮಾಡಿ, ಸಕ್ಕತ್ತಾಗಿರುತ್ತೆ ಟೇಸ್ಟು. ಅಲ್ಟಿಮೇಟ್ ಅಂತಾರಲ್ಲ ಹಾಗೆ. ಸೊ ಹೇಗೆ ಬಂದಿದೆ ಅಂತ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಸಪೋರ್ಟ್ ಮಾಡಿ ಗೈಸ್. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ವಾಚಿಂಗ್ ಫಾರ್ ನೆಕ್ಸ್ಟ್ ವಿಡಿಯೋ.